ಇನ್ನು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸೀಕ್ರೆಟ್ ಸಭೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಜೊತೆ ನಾಗೇಂದ್ರ ಮಾತುಕತೆಯನ್ನ ನಡೆಸಿದ್ರಂತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಂತೆ ಬಳಕೆಯಾಗಿದೆ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ. ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸೀಕ್ರೆಟ್ ಸಭೆಯನ್ನ ನಡೆಸಿದ್ರಂತೆ ಮಾಜಿ ಸಚಿವರು. ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಜೊತೆ ಫುಲ್ ಸೀರಿಯಸ್ ಆಗಿ ವಿ ನಾಗೇಂದ್ರ ಅವರು ಚರ್ಚೆಯನ್ನ ನಡೆಸಿದ್ರಂತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಂತೆ ಹಣ ಬಳಕೆ ಆಗಿರುವುದು ಗೊತ್ತಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ರಾಜ್ಯದಿಂದ ಹೋಯ್ತಾ ಹಾಗಾದ್ರೆ ಹಣದ ಹೊಳೆಯನ್ನೇ ಹರಿಸಿಬಿಟ್ಟಿದ್ದಾರೆ. ತನಿಖೆಯಲ್ಲಿ ಬಾಯ್ಬಿಟ್ಟ ನಿಗಮದ ಎಂಡಿ ಪದ್ಮನಾಭ್ ಈತ ಬಾಯ್ಬಿಟ್ಟಿದ್ದಕ್ಕೇನೆ ಈಗ ಇಷ್ಟೊಂದು ದೊಡ್ಡ ಮಟ್ಟದ ತನಿಖೆ ಚುರುಕುಗೊಳ್ತಾ ಇರುವಂಥದ್ದು. ನಾಗೇಂದ್ರ ಆಪ್ತರಿಂದಲೇ ಈಗ ಇಡೀ ತನಿಖೆಯಲ್ಲಿ ಒಂದೊಂದೇ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲರೂ ಸೇರ್ಕೊಂಡು ಬಿ ನಾಗೇಂದ್ರಗೆ ಗುನ್ನ ಇಟ್ರು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇಲ್ಲಿ 1-2 ಕೋಟಿ ಮ್ಯಾಟ್ರ್ ಅಲ್ಲ, ಬರೋಬ್ಬರಿ 187 ಕೋಟಿ ಮ್ಯಾಟ್ರ್ ಇದು. ಹೆಂಗೋ ತಗೊಂಡು ಸೆಟ್ಲ್ ಆಗ್ಬಿಡೋಣ ಅಂತ ಬಿ ನಾಗೇಂದ್ರ ಅವ್ರು ಅನ್ಕೊಂಡಿದ್ರು. ಆದ್ರೆ ಇದರಲ್ಲಿ ಒಂದು ಜೀವ ಹೋಗಿದೆ. ಆ ಜೀವ ಒಂದು ಹೆಂಗೆ ಅಂತಂದ್ರೆ ಆತನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡೋದ್ರ ಮುಖಾಂತರ ಆತ ಪ್ರಾಣವನ್ನ ತ್ಯಜಿಸಿದ್ದ. ಆತ ಬರೆದಂತಹ ಡೆತ್ ನೋಟ್ ನಲ್ಲಿ ಮಾತ್ರ ಎಲ್ಲವೂ ಕೂಡ ಪತ್ತೆ ಆಗಿತ್ತು. 1-2 ಇದರ ಹಿಂದೆ ಇರುವಂತಹ ತಲೆಗಳು ನಾಗೇಂದ್ರ, ನೆಕ್ಕುಂಟಿ, ನಾಗೇಶ್ವರ ರಾವ್ ಎಲ್ಲರೂ ಸೇರ್ಕೊಂಡು ಸರಿಯಾಗಿ ದುಡ್ಡು ಹೊಡಿಯೋಣ ಅಂತ ಅನ್ಕೊಂಡಿದ್ರು. 3 ಸೂಚನೆ ಮೇರೆಗೆ ನಿಗಮದ ಹಣ ವರ್ಗಾವಣೆಯಾಗಿದೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೇನೆ ನಾವು ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದೀವಿ. ಅವರೆಲ್ಲರೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರು. ಬಿ ನಾಗೇಂದ್ರ ಅವ್ರು ಹೇಳಿದ್ರು, ನೆಕ್ಕುಂಟಿ ನಾಗರಾಜ್ ಹೇಳಿದ್ರು, ವರ್ಮಾ ಅವ್ರು ಹೇಳಿದ್ದಕ್ಕೇನೆ ನಾವು ಹಣವನ್ನ ವರ್ಗಾವಣೆ ಮಾಡಿದ್ವಿ. ದೊಡ್ಡವರು ಮಾಡಿ ನಾವಿದ್ದೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಕ್ಕೇನೆ ನಾವು ಮುಂದುವರೆದ್ವಿ ಅಂತ ಈಗಾಗಲೇ ಇಡಿ ಅಧಿಕಾರಿಗಳ ಮುಂದೆ ಎಲ್ಲ ಬಾಯಿ ಬಿಟ್ಟಿದ್ದಾರೆ. ಇದರಿಂದಾಗಿ ಈಗ ನಾಗೇಂದ್ರ ಅವರು ಕಂಪ್ಲೀಟ್ ಆಗಿ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಡಿ ಪದ್ಮನಾಭ್ ಕೊಟ್ಟಂತಹ ಆ ಒಂದೇ ಒಂದು ಹೇಳಿಕೆ ನಾಗೇಂದ್ರ ಹಾಗೆ ದದ್ದಲ್ನ ದಿಕ್ಕು ತಪ್ಪಿಸುವಂತೆ ಮಾಡಿದೆ. ಎಲ್ಲೇ ಇದ್ರೂ ಕೂಡ, ಹೇಗೆ ಇದ್ರೂ ಕೂಡ ದದ್ದಲ್ ಕೂಡ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಅಟ್ ಎನಿ ಕಾಸ್ಟ್ ಅರೆಸ್ಟ್ ಆಗಲೇಬೇಕಾಗುತ್ತೆ. ತಪ್ಪು ಮಾಡಿಲ್ಲ ಅಂತಂದ್ರೆ ಈ ರೀತಿ ಕಣ್ಮರೆಯಾಗುವುದು ಯಾಕೆ, ಕುಟುಂಬ ಸಮೇತರಾಗಿ ಓಡೋಗೋದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ಅತಿ ಶೀಘ್ರದಲ್ಲಿ ದದ್ದಲ್ ಅವರನ್ನ ಬಂಧಿಸುವಂತಹ ಕಾರ್ಯವೂ ಕೂಡ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವೇ ಇಲ್ಲ.